ಗೌರಿ ಚಾನಲ್ ಸ್ವಾಗತ. ಶ್ರೀ ಮದ್ದೂರಮ್ಮ ದೇವಸ್ಥಾನದ ಯಾತ್ರಾ ಮಹೋತ್ಸವದ ಮುಂದುವರೆದ ಭಾಗಕ್ಕೆ ಶ್ರೀ ಮದ್ದೂರಮ್ಮ ದೇವಿಯ ದೇವಸ್ಥಾನದಲ್ಲಿ ಈ ದೊಡ್ಡ ಪ್ರವೇಶ ಇದೆ. ಜೂನ್ 15 ಬುಧವಾರ ಸುಮಾರು 10 ಗಂಟೆಗೆ ದೇವಿಯನ್ನು ಮೂಲಕ ಶ್ರೀ ಜಲಕಂಠೇಶ್ವರ ದೇವಸ್ಥಾನದಲ್ಲಿ ಗಂಗೆ ಪೂಜೆ ಮಾಡ್ಕೊಂಡು ಅದ್ದೂರಿ ಮೆರವಣಿಗೆ ಮೂಲಕ ತಂಬಿಟ್ಟಿನ ಆರತಿ ಜೊತೆ ಬರ್ತಿದ್ದಾರೆ. ಈಗ ಭಾಗ 2 ಮೆರವಣಿಗೆ ಮೂಲಕ ಶ್ರೀ ಮದ್ದೂರಮ್ಮ ತಾಯಿಯ ದೇವಸ್ಥಾನ ತಲುಪುತ್ತದೆ. ತದನಂತರ ಅಗ್ನಿಕೊಂಡ ಪ್ರವೇಶ. ಈಗ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿದೆ. ಅಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಕಮಲಾ ನರಸಿಂಹ ಎದುರುಗಡೆ ಬರುತ್ತೆ. ಅಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಸರ್ಕಲಲ್ಲಿರುವ ಗಣಪತಿ ದೇವಸ್ಥಾನ, ಎಲ್ಲ ದೇವಸ್ಥಾನಕ್ಕೆ ನಾವು ಪೂಜೆ ಸಲ್ಲಿಸಿ ತದನಂತರ ಶ್ರೀ ಮದ್ದೂರಮ್ಮ ತಾಯಿಯ ದೇವಸ್ಥಾನಕ್ಕೆ ತೆರಳುತ್ತೆ. ಮತ್ತು ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ, ಅಲ್ಲೂ ಕೂಡ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ದೇವಸ್ಥಾನ ತಲುಪಿ ಆಮೇಲೆ ಅಗ್ನಿಕೊಂಡ ಪ್ರವೇಶ ನಡೆಯುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಶ್ರೀ ಮದ್ದೂರಮ್ಮ ತಾಯಿಯ ದೇವಸ್ಥಾನದ ಒಳಗಿನ ಗರ್ಭಗುಡಿಯಲ್ಲಿರೋ ಆ ತಾಯಿಯ ದರ್ಶನ ಕೂಡ ಮಾಡಿಸ್ತೇವೆ. ಅಗ್ನಿಕೊಂಡ ಪ್ರವೇಶ ಕೂಡ ತೋರಿಸ್ತೇವೆ. ನಂತರ ಪ್ರಸಾದ ವಿನಿಯೋಗ ಎಲ್ಲ ವಿಡಿಯೋನು ತೋರಿಸ್ತೇವೆ. ದಯವಿಟ್ಟು ನೋಡಿ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಮೇಲೆ ಆ ತಾಯಿ ಮದ್ದೂರಮ್ಮ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಯತ್ನಿಸುತ್ತೇವೆ. ಈಗ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ನಾವು ಕೂಡ ಅಲ್ಲೇ ಜಾಯ್ನ್ ಆದ್ವಿ, ನಾನು ಗೌರಿ ಎಲ್ಲ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಆಮೇಲೆ ಅಗ್ನಿಕೊಂಡ ಪ್ರವೇಶ ನೋಡೋಕ್ಕೆ ಕೂಡ ಹೋಗ್ತೀವಿ ದೇವಾಲಯಕ್ಕೆ. ಆರತಿ ಅಂತೂ ಒಂದಂತೂ ತುಂಬಾ ಚೆನ್ನಾಯಿತು. ಸೊ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಅಲ್ಲ, ಆ ತಾಯಿನ ಆರತಿ ಹೊತ್ತಾಗಿದೆ. ನಾನು ಗೌರಿ ಇಬ್ಬರು ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ಸೊ ವೀಕ್ಷಿಸಿ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯ. ಶ್ರೀ ಮದ್ದೂರಮ್ಮ ತಾಯಿಯ ಉತ್ಸವ ಮೆರವಣಿಗೆ ದೇವಾಲಯ ತಲುಪಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಗ್ನಿಕೊಂಡ ಪ್ರವೇಶ. ಬನ್ನಿ ಆ ತಾಯಿಯ ದೇವಸ್ಥಾನದಲ್ಲಿರುವ ತಾಯಿಯ ದರ್ಶನ ಮಾಡಿಸುತ್ತೇವೆ. ಸೊ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರ ಎಲ್ಲ ಹಾಕಿದ್ದಾರೆ ನೋಡಿ. ನಾನು ಗೌರಿ ಮಾಡಿ ಮೇಲೆ ಮೆಟ್ಲು ತವ ನಿಂತ್ಕೊಂಡು ನೋಡ್ತಾ ಇದ್ದೀವಿ.
ಸೊ ಈಗ ಅಗ್ನಿಕೊಂಡಕ್ಕೆ ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೊತಿದ್ದಾರೆ, ಎಲ್ಲ ಮಟ್ಟ ಮಾಡ್ತಿದ್ದಾರೆ. ಸೊ ಸಪ್ತ ಮಾತೃಕೆಯರು ಇಲ್ಲೂ ಕೂಡ ಪೂಜೆ ಮಾಡಿದ್ದಾರೆ. ಸೊ ನೋಡಿ, ಅಲ್ಲೇ ಗರ್ಭಗುಡಿ ದೇವಸ್ಥಾನ. ಯಾರೆಲ್ಲ ಶ್ರೀ ಮದ್ದೂರಮ್ಮ ತಾಯಿಯ ದೇವಸ್ಥಾನಕ್ಕೆ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀರ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಫ್ರೆಂಡು ರಿಲೇಟಿವ್ ಕೂಡ ಶೇರ್ ಮಾಡಿ. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಅವ್ರವ್ರ ಮನೆ ಮೇಲೆ ಮಾಡಿ ಮೇಲೆಲ್ಲ ಮೆಟ್ಲು ಮೇಲೆಲ್ಲ ನಿಂತಿದ್ದಾರೆ. ತಾಯಿ ಮದ್ದೂರಮ್ಮ ತಾಯಿಯ ದರ್ಶನ ಮಾಡಿಕೊಳ್ಳಿ. ಪಕ್ಕದಲ್ಲಿ ತಾಯಿ ಆದಿಶಕ್ತಿ ಹಾಗೂ ಈ ಕಡೆ ಶ್ರೀ ದೊಡ್ಡಮ್ಮ ತಾಯಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೇಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ತಾಯಿ ದೇವಕುಣಿತ ಅಂತ ಸೊ ಇಲ್ಲಿಕ್ಕಿದ್ದಾರೆ. ಸೊ ಮಾರನೇ ದಿನ ಉತ್ಸವ ಮೆರವಣಿಗೆ ಕೂಡ ಇರುತ್ತೆ, ಪಲ್ಲಕ್ಕಿ ಉತ್ಸವ. ಆಗ ಈ ತಾಯಿನ ತಲೆ ಮೇಲೆ ಹೊತ್ತು ಕುಣಿಸುತ್ತಾರೆ. ತಾಯಿ ದೊಡ್ಡಮ್ಮ ತಾಯಿಯ ದರ್ಶನ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ, ಸೊ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ತಾಯಿಗೆ. ಸೊ ಉತ್ಸವ ಮೂರ್ತಿ ದೇವಸ್ಥಾನದಲ್ಲಿರೋದು ನೋಡಿ. ಎಲ್ಲ ಭಕ್ತಾದಿಗಳು ಕಾತುರದಿಂದ ಕಾಯ್ತಿದ್ದಾರೆ ಅಗ್ನಿಕೊಂಡ ಪ್ರವೇಶವನ್ನು ವೀಕ್ಷಿಸಲು. ಎಲ್ಲ ಮಾಡಿ ಮೇಲೆ ಅಕ್ಕಪಕ್ಕ ಮನೆಗಳ ಮೇಲೆಲ್ಲ ನಿಂತಿದ್ದಾರೆ. ಸೊ ನಾನು ಗೌರಿ ಎಲ್ಲ ಎದುರುಗಡೆ ನೋಡ್ತಾ ಇದ್ದೀವಿ.
ನಾವು ಮಾಡಿ ಬನ್ನಿ ಈಗ ನೋಡಿದೆ ಹಿಡ್ಕೊಂಡಿದ್ದೀನಿ. ದೇವಸ್ಥಾನದ ಮುಂಭಾಗದಲ್ಲಿ ಗುರುಗಳಿಗೆ ಪಾಠ ಮಂದಿರಮ್ಮ ತಾಯಿಯ ತಂಬಿಟ್ಟಿನ ಆರತಿ ತುಂಬಾ ಚೆನ್ನಾಗಿದೆಯಲ್ಲ. ನಾನು ಕೂಡ ಇಸ್ಕೊಂಡು ತಲೆ ಮೇಲೆ ಹತ್ಕೊಂಡೆ. ತುಂಬಾ ಚೆನ್ನಾಯಿತು, ತುಂಬ ಖುಷಿ ಆಯಿತು. ಸೊ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡೆ. ಸ್ವಲ್ಪ ವೆಯ್ಟ್ ಇತ್ತು, ಅಕ್ಕಪಕ್ಕ ಗ್ರಿಪ್ ಕೂಡ ಇಟ್ಕೊಂಡಿದ್ರು. ಸೊ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಸೊ ಅದಾದಮೇಲೆ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ವಿತರಿಸ್ತಿದ್ರು ದೇವಸ್ಥಾನದ ಎದುರುಗಡೆ. ಸೊ ನಾನು ಗಣೇಶ ಇಬ್ಬರು ಕುಡಿದ್ವಿ. ಕೋಸಂಬರಿ ಆಗೋಗಿತ್ತು. ಮತ್ತು ಗೌರಿ ರಾಮಕೃಷ್ಣ ಇಬ್ಬರು ಕುಡಿದು ಮನೆಗೆ ಹೋಗಿದ್ರು. ಸೊ ನಾವು ಎಲ್ಲ ನಿಧಾನಕ್ಕೆ ಫೋಟೋ ಎಲ್ಲ ಇಟ್ಕೊಂಬಂದ್ವಿ. ವಿಡಿಯೋ ನೋಡಿ, ಇಲ್ಲೇ ಅಗ್ನಿಕೊಂಡ ಪ್ರವೇಶ ನಡೆದಿದ್ದು ನೋಡಿ. ಈಗ ಫ್ರೀಯಾಗಿದೆ. ಸೊ ಇವಾಗ ಎಲ್ಲ ಕಡೆ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀನಿ. ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ತುಂಬಾ ಚೆನ್ನಾಗಿದೆ ಆರತಿ. ಚಿಕ್ಕದಾಗಿ ಪುಟ್ಟದಾಗಿದ್ದರೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಆರತಿ ತಂದವರೆಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊತಿದ್ರು. ಆಮೇಲೆ ತಾಯಿ ದೊಡ್ಡಮ್ಮ ತಾಯಿಯ ದರ್ಶನ ಮಾಡಿಕೊಂಡೆ. ತಾಯಿ ಮದ್ದೂರಮ್ಮ ತಾಯಿ. ಸೊ ಎಲ್ಲ ಮಡ್ಲಕ್ಕಿ ಎಲ್ಲ ಸಮರ್ಪಣೆ ಮಾಡ್ತಿದ್ರು ಭಕ್ತಾದಿಗಳು ತಾಯಿಗೆ. ತಾಯಿ ಆದಿಶಕ್ತಿ ಶ್ರೀಪೀಠೆ ಸುರಪೂಜಿತ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮಸ್ತತೆ. ಸೊ ಎಲ್ಲ ಆದಮೇಲೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ 12 ಗಂಟೆ ನಂತರ ಮಹಾಪ್ರಸಾದ ವಿನಿಯೋಗ ನಡೀತಿತ್ತು. ಸೊ ನಾನು ಅವರಿಬ್ಬರು 1 ಗಂಟೆಗೆ ಬಂದು ಆ ಪ್ರಸಾದವನ್ನು ಸ್ವೀಕರಿಸ್ತೇವೆ. ಪಾಯಸ, ಪಲಾವು, ಕಾಳುಳಿ, ಅನ್ನ ಸಾಂಬಾರು, ಮೊಸರನ್ನ ಬಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ತುಂಬ ರುಚಿಯಾಗಿ ಕೂಡ ಇತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದ್ವಿ. ಸೊ 12 ಗಂಟೆಯಿಂದ ಸುಮಾರು ಹೆಚ್ಚು ಕಮ್ಮಿ 4 ಗಂಟೆ ತನಕ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ನಡೆಯುತ್ತಿತ್ತು. ಸೊ ತುಂಬ ಉದ್ದಕ್ಕೆ ಲೈನ್ ಹಾಕಿದ್ರು. ಆ ಕಡೆ ಕೂಡ ಇತ್ತು. ಸೊ ಪ್ರಸಾದ ಎಲ್ಲ ಆದಮೇಲೆ ನಾವು ಕೂಡ
ಇಷ್ಟುವರೆಗೂ ಆ ತಾಯಿಯ ದರ್ಶನ ಮಾಡ್ಕೊಂಡು ಆಗ ಅಗ್ನಿಕೊಂಡ ಪ್ರವೇಶ ಎಲ್ಲ ವೀಕ್ಷಿಸಿದ್ರಲ್ಲ. ತುಂಬಾ ಚೆನ್ನಾಗಿತ್ತಲ್ಲ, ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಎಲ್ಲ ನಡೆಯಿತು. ತುಂಬಾ ಚೆನ್ನಾಗಿತ್ತು. ನಾನು ಗೌರಿ ಇಬ್ಬರು ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ ಇಲ್ಲಿ. ಸೊ ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.